ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತಿನ ದಿನ ಮುಂದೆ ಬರುವಂಥ ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ, ಪಿ ಡಿ ಒ, ಗ್ರೂಪ್ ಸಿ ಯಾವುದೇ ಎಕ್ಸಾಮ್ ಬರೀರಿ, ಅದರಲ್ಲಿ ಅನ್ಯ ದೇಶೀಯ ಪದಗಳ ಮೇಲೆ ಕ್ವಶನ್ ಕೇಳ್ತಾನೆ. ಆದ್ದರಿಂದ ಇವತ್ತಿನ ವಿಡಿಯೋ ಭಾಳ ಇಂಪಾರ್ಟೆಂಟ್ ಇದೆ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇದಾಗಿ ನೋಡಿರಿ, ದೇಶೀಯ ಪದಗಳು ಅಥವಾ ಕನ್ನಡ ಪದಗಳು ಅಂದರೆ ಅದರ ಅರ್ಥ ತಿಳ್ಕೊಳ್ಳೋಣ. ಒಂದು ಭಾಷೆಯ ಮೂಲ ಪದ, ಆ ಭಾಷೆಯ ದೇಶೀಯ ಪದ. ನೋಡಿರಿ, ಯಾವುದೇ ಭಾಷೆ ಇರಲಿ, ಆ ಭಾಷೆಯ ಮೂಲ ಪದವನ್ನು ನಾವು ದೇಶೀಯ ಪದ ಅಥವಾ ನಾವು ಕನ್ನಡ ಪದ ಅಂತ ಕರಿತೀವಿ. ಅದರಲ್ಲಿ ಪ್ರಮುಖವಾಗಿ ನಾವು ಎಕ್ಸಾಂಪಲ್ ನೋಡ್ತಾ ಬಂದರೆ, ಅಂಗಾಂಗಗಳು. ನೋಡಿರಿ, ಮಾನವನ ದೇಹದ ಯಾವುದೇ ಅಂಗಾಂಗಗಳು ಇರಲಿ, ಅವುಗಳನ್ನು ನಾವು ದೇಶೀಯ ಪದ ಅಥವಾ ಕನ್ನಡ ಪದ ಅಂತ ಕರಿತೀವಿ. ನೆನಪಿರಲಿ, ಮಾನವನ ದೇಹದ ಯಾವುದೇ ಅಂಗಾಂಗಗಳು, ಅದನ್ನು ನಾವು ಕನ್ನಡ ಪದ ಅಥವಾ ದೇಶೀಯ ಪದ ಅಂತ ಕರಿತೀವಿ. ಎಕ್ಸಾಂಪಲ್ ನೋಡಿರಿ, ಕೈ, ತಲೆ, ಹೊಟ್ಟೆ, ಕಾಲು, ಬೆನ್ನು, ಇವೆಲ್ಲ ಪದಗಳು ದೇಶೀಯ ಪದಗಳು. ನಿಮಗೆ ಕ್ವಶನ್ ಕೇಳ್ತಾ ಬರ್ತಾನೆ, ಯಾವುದಾದ್ರೂ ಒಂದು ಪದ ಕೊಟ್ಟು ಇದು ಯಾವ ಭಾಷೆಯಿಂದ ಬಂದ ಪದ ಅಂತ ಕೇಳ್ತಾನೆ. ಇದರಲ್ಲಿ ಯಾವುದು ಕನ್ನಡ ಪದ ಅಂತ ಗುರುತಿಸಿ ಅಂತ ಕೇಳ್ತಾನೆ. ಆದ್ದರಿಂದ ಇದನ್ನು ನೆನಪಿರಲಿ, ಮುಂದೆ ಎಕ್ಸಾಂಬಲ್ಲಿ ಕ್ವಶನ್ ಕೇಳ್ತಾನೆ. ಯಾಕಂದರೆ ಹಿಂದೆ ಪರೀಕ್ಷೆಯಲ್ಲಿ ಕೂಡ ಕ್ವಶನ್ ಕೇಳಿದಾನೆ, ನೆನಪಿರಲಿ. ನಂತರ ಸಂಬಂಧವಾಚಕ. ನೋಡಿರಿ, ಸಂಬಂಧವಾಚಕ ಕೂಡ ಒಂದು ದೇಶೀಯ ಪದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಇದರಲ್ಲಿ ನೋಡಿ, ನಾವು ಅಪ್ಪ, ಅಮ್ಮ, ಚಿಕ್ಕಪ್ಪ, ಅಣ್ಣ, ತಂಗಿ, ಇಷ್ಟೆಲ್ಲ ಪದಗಳು ಸಂಬಂಧವಾಚಕ ಅಂದರೆ ಒಂದು ಸಂಬಂಧವನ್ನು ತೋರಿಸುತ್ತದೆ. ಆದ್ದರಿಂದ ಇದು ಕೂಡ ನಮ್ಮ ಕನ್ನಡ ಪದಗಳು, ಅಂದರೆ ದೇಶೀಯವಾಗಿ ನಾವು ಮನೆಯಲ್ಲಿ ಬಳಸುತ್ತೇವೆ. ಆದ್ದರಿಂದ ಇದು ಕೂಡ ಅಪ್ಪ, ಅಮ್ಮ, ಚಿಕ್ಕಪ್ಪ, ಅಣ್ಣ, ತಂಗಿ ಕೂಡ ಒಂದು ದೇಶೀಯ ಪದ ಅಥವಾ ಕನ್ನಡ ಪದ ಅಂತ ಕರಿತೀವಿ. ಇದು ಕೂಡ ನೆನಪಿರಲಿ. ಎಕ್ಸಾಮಲ್ಲಿ ಕ್ವಶನ್ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ, ನೆನಪಿರಲಿ. ನಂತರ ಪ್ರಾಣಿಗಳು. ನೋಡಿರಿ, ಪ್ರಾಣಿಗಳು ನಾವು ದಿನನಿತ್ಯ ನೋಡುವಂಥ ಪ್ರಾಣಿಗಳು ಆಗಲಿ. ನೋಡಿರಿ, ಇಲಿ, ಹಾವು, ಎತ್ತು, ಎಮ್ಮೆ, ದನ, ಕೋಳಿ, ಇಷ್ಟೆಲ್ಲ ಪ್ರಾಣಿಗಳು ನಾವು ದಿನನಿತ್ಯ ಮನೆಯಲ್ಲಿ ಬಳಸ್ತೀವಿ ಮತ್ತು ಅವುಗಳನ್ನು ನೋಡ್ತೀವಿ. ಆದ್ದರಿಂದ ಇದು ಕೂಡ ದೇಶೀಯ ಪದಗಳು ಅಥವಾ ಕನ್ನಡ ಪದಗಳು. ಇಷ್ಟೆಲ್ಲ ವಿಚಾರ ನೆನಪಿರಲಿ. ಯಾಕಂದರೆ ಎಕ್ಸಾಮಲ್ಲಿ ದೇಶೀಯ ಪದ ಮೇಲೆ ಒಂದಲ್ಲ ಎರಡು ಪ್ರಶ್ನೆ ಕೇಳ್ತಾನೆ, ನೆನಪಿರಲಿ. ಇನ್ನೊಂದು ಸಲ ನೋಡಿರಿ, ಅಂಗಾಂಗಗಳು. ನೋಡಿರಿ, ಮಾನವ ದೇಹದ ಯಾವುದೇ ಅಂಗಾಂಗಗಳು ಅವು ದೇಶೀಯ ಪದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಒಂದು ಕೈ, ತಲೆ, ಹೊಟ್ಟೆ, ಕಾಲು, ಬೆನ್ನು, ಇಷ್ಟೆಲ್ಲ ಪದಗಳು ದೇಶೀಯ ಪದಕ್ಕೆ ಉತ್ತಮ ಉದಾಹರಣೆ. ಅದೇ ರೀತಿ ಸಂಬಂಧವಾಚಕ. ನೋಡಿರಿ, ಸಂಬಂಧವಾಚಕ ಇದು ಕೂಡ ದೇಶೀಯ ಪದಕ್ಕೆ ಉತ್ತಮ ಉದಾಹರಣೆ. ಅದರಲ್ಲಿ ಅಪ್ಪ, ಅಮ್ಮ, ಚಿಕ್ಕಪ್ಪ, ಅಣ್ಣ, ತಂಗಿ, ತಮ್ಮ ಯಾವುದೇ ಇರಲಿ, ಸಂಬಂಧವನ್ನು ಕಲ್ಪಿಸುವಂಥ ಪದಗಳು ಅವು ದೇಶೀಯ ಪದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಇದು ಕೂಡ ನೆನಪಿರಲಿ. ಅದೇ ರೀತಿ ಪ್ರಾಣಿಗಳು. ನೋಡಿರಿ, ನಾವು ದಿನನಿತ್ಯ ನೋಡುವಂಥ ಪ್ರಾಣಿಗಳಾಗಲಿ, ಇಲಿಯಾಗಲಿ, ಹಾವು, ಎತ್ತು, ಎಮ್ಮೆ, ದನ, ಕೋಳಿ, ಇವೆಲ್ಲ ಪದಗಳು ಕೂಡ ದೇಶೀಯ ಪದಕ್ಕೆ ಒಂದು ಉತ್ತಮ ಉದಾಹರಣೆಯಾಗಿದೆ. ಇಷ್ಟೆಲ್ಲ ಪದವನ್ನು ನೋಟ್ ಮಾಡ್ಕೊರಿ, ಮುಂದೆ ಬರುವಂಥ ಪರೀಕ್ಷೆಯಲ್ಲಿ ಡೈರೆಕ್ಟ್ ಕ್ವಶನ್ ಕೇಳ್ತಾ ಬರ್ತಾನೆ, ನೆನಪಿರಲಿ. ನಂತರ ನೋಡಿರಿ, ಪದಾರ್ಥಗಳು. ನೋಡಿರಿ, ನಾವು ದಿನನಿತ್ಯ ಬಳಸುವಂಥ ಪದಾರ್ಥಗಳು ಕೂಡ ದೇಶೀಯ ಪದ ಅಥವಾ ಕನ್ನಡ ಪದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಇವು ಕೂಡ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ. ಒಂದು ಉಪ್ಪು, ಹಾಲು, ಸಕ್ಕರೆ, ಬೆಲ್ಲ, ಇಷ್ಟೆಲ್ಲ ಪದಗಳು ದೇಶೀಯ ಪದಗಳು. ಎಕ್ಸಾಂಪಲ್, ನಾವು ಪದಾರ್ಥಗಳು ಪ್ರತಿನಿತ್ಯ ಬಳಸುವಂಥ ಎಲ್ಲ ಪದಾರ್ಥಗಳು ಕೂಡ ದೇಶೀಯ ಪದಕ್ಕೆ ಉತ್ತಮ ಉದಾಹರಣೆಯಾಗಿದೆ, ನೆನಪಿರಲಿ. ನಂತರ ಸರ್ವನಾಮಗಳು. ನೋಡಿರಿ, ನಾವು ಕನ್ನಡ ವ್ಯಾಕರಣದಲ್ಲಿ ಬಳಸುವಂಥ ಸರ್ವನಾಮಗಳು, ನಾನು, ನೀನು, ಅವರು, ಅವಳು, ಅದು, ಇಷ್ಟೆಲ್ಲ ಪದಗಳು ಕೂಡ ದೇಶೀಯ ಪದಕ್ಕೆ ಅಥವಾ ಕನ್ನಡ ಪದಕ್ಕೆ ಉತ್ತಮ ಉದಾಹರಣೆಯಾಗಿದೆ, ನೆನಪಿರಲಿ. ನೋಟ್ ಮಾಡ್ಕೊರಿ, ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ. ಅದೇ ರೀತಿ ಸಂಖ್ಯಾವಾಚಕ. ನೋಡಿರಿ, 1ರಿಂದ 999ರವರೆಗೆ. ನೋಡಿರಿ, 1ರಿಂದ 999ರವರೆಗೆ ನಾವು ಬಳಸುವಂಥ ಸಂಖ್ಯೆಗಳು ಕೂಡ ದೇಶೀಯ ಪದ ಅಥವಾ ಕನ್ನಡ ಪದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಇದು ಕೂಡ ನೆನಪಿರಲಿ. ನಂತರ ಧಾತುಗಳು. ನೋಡಿರಿ, ಕನ್ನಡ ವ್ಯಾಕರಣದಲ್ಲಿ ಕಂಡುಬರುವಂಥ ಧಾತುಗಳು, ತಿನ್ನು, ಹೋಗು, ನೋಡು, ನಡೆ, ಮಲಗು, ಇಷ್ಟೆಲ್ಲ ಪದಗಳು ಕೂಡ ದೇಶೀಯ ಪದ ಅಥವಾ ಕನ್ನಡ ಪದಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಇವುಗಳನ್ನು ಕೂಡ ನೀವು ನೋಟ್ ಮಾಡ್ಕೋರಿ. ಯಾಕಂದರೆ ಎಕ್ಸಾಮಲ್ಲಿ ಡೈರೆಕ್ಟ್ ಕ್ವಶನ್ ಕೇಳ್ತಾ ಬರ್ತಾನೆ. ಹಿಂದೆನೂ ಕೂಡ ಕೇಳಿದ್ದಾನೆ, ಮುಂದೆನೂ ಕೂಡ ಕೇಳಿದ್ದಾನೆ. ಯಾಕಂದರೆ ಇದು ಸರ್ಕಾರಿ ಪುಸ್ತಕದಿಂದ ಆಯ್ದ ಪ್ರಮುಖ ಪದಗಳದವು. ಆದ್ದರಿಂದ ನೋಟ್ ಮಾಡ್ಕೋರಿ, ಎಕ್ಸಾಮಲ್ಲಿ ಕ್ವಶನ್ ಆಗುವ ಚಾನ್ಸಸ್ ಭಾಳ ಇದೆ, ನೆನಪಿರಲಿ. ನಂತರ ನೋಡಿರಿ, ಈಗ ದೇಶೀಯ ಪದ ಮುಗಿತು. ಅಂದರೆ ಕನ್ನಡ ಭಾಷೆಯಿಂದ ಯಾವ ಪದಗಳು ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ. ಈಗ ಅರಬ್ಬಿ ಭಾಷೆಯಿಂದ. ನೋಡಿರಿ, ಅರಬ್ಬಿ ಭಾಷೆಯಿಂದ ಬಂದ ಪದಗಳು, ಇದರ ಮೇಲೆ ಕ್ವಶನ್ ಕೇಳ್ತಾ ಬರ್ತಾನೆ. ನಮಗೆ ಕನ್ಫ್ಯೂಸ್ ಮಾಡೋದು ಇದೇ ಪದದಿಂದ. ಅರಬ್ಬಿ ಭಾಷೆಯಿಂದ ಬಂದ ಪದಗಳು ನೋಡಿರಿ, ಅಮಾನತ್ತು, ಅಸಲು, ಇನಾಮು, ಕಾಯ್ದೆ, ಗಲೀಜು, ತಕರಾರು, ತರಬೇತು, ನಕಲಿ, ಇಷ್ಟೆಲ್ಲ ಪದಗಳು ಅರಬ್ಬಿ ಭಾಷೆಯಿಂದ ನಮ್ಮ ಕನ್ನಡ ಭಾಷೆಗೆ ಎರವಲಾಗಿ ನಾವು ಬಳಸ್ತೀವಿ. ಅಂದರೆ ಅಮಾನತ್ತು ಬಳಸ್ತೀವಿ, ಅಸಲು ಕೂಡ ಬಳಸ್ತೀವಿ, ಇನಾಮು ಅಂದರೆ ಬಹುಮಾನ, ಇದನ್ನು ಕೂಡ ನಾವು ಬಳಸ್ತೀವಿ. ಕಾಯ್ದೆ ಅಂತ ಬಳಸ್ತೀವಿ. ನೋಡಿರಿ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಕಾಯ್ದೆ ಅಂದರೆ ನಾವು ಕನ್ನಡ ಪದ ಅಂತ ತಿಳ್ಕೊಬಾರ್ದು. ಕಾಯ್ದೆ ಎಂಬ ಪದವು ಅರಬ್ಬಿ ಭಾಷೆಯಿಂದ ಬಂದ ಪದವಾಗಿದೆ. ಇದನ್ನು ಕೂಡ ಭಾಳ ಸಲ ಎಕ್ಸಾಮ್ಲಿ ಕ್ವಶನ್ ಕೇಳಿದ್ದಾನೆ.
ಕಾಯ್ದೆ ಎಂಬ ಪದ ಕೊಟ್ಟು ಇದರಲ್ಲಿ ಈ ಪದವು ಯಾವ ಭಾಷೆಯಿಂದ ಬಂದಿದೆ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಕಾಯ್ದೆ ಎಂಬುದು ಅರಬಿ ಭಾಷೆಯಿಂದ ಬಂದ ಪದ, ನೆನಪಿರಲಿ. ಅದೇ ರೀತಿ ತಕರಾರು, ಇದು ಕೂಡ ಭಾಳ ಸಲ ಎಕ್ಸಾಮ್ಲಿ ಕ್ವಶನ್ ಕೇಳಿದಾನೆ. ತಕರಾರು ಆಗಲಿ, ತರಬೇತು, ನಕಲಿ ಇಷ್ಟೆಲ್ಲ ಪದಗಳು ಅರಬಿ ಭಾಷೆಯಿಂದ ಬಂದ ಪದಗಳು, ನೆನಪಿರಲಿ. ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ, ಮುಂದೆನೂ ಕೂಡ ಬರುವ ಪರೀಕ್ಷೆಯಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ, ನೆನಪಿರಲಿ. ಇನ್ನೊಂದು ಸಲ ನೋಡಿರಿ, ನೋಟ್ ಮಾಡ್ಕೋರಿ. ಅಮಾನತು ಅರಬಿ ಭಾಷೆಯಿಂದ ಬಂದ ಪದ, ಅಸಲು ಕೂಡ ಅರಬಿ ಭಾಷೆಯಿಂದ ಬಂದ ಪದ, ಇನಾಮು ಅರಬಿ ಭಾಷೆಯಿಂದ ಬಂದ ಪದಗಳು, ಕಾಯ್ದೆ ಕೂಡ ಅರಬಿ ಭಾಷೆಯಿಂದ ಬಂದ ಪದ, ಗಲೀಜು ಅರಬಿ ಭಾಷೆಯಿಂದ ಬಂದ ಪದಗಳು, ತಕರಾರು ಅರಬಿ ಭಾಷೆಯಿಂದ ಬಂದ ಪದಗಳು, ತರಬೇತು ಅರಬಿ ಭಾಷೆಯಿಂದ ಬಂದ ಪದಗಳು, ನಕಲಿ ಅರಬಿ ಭಾಷೆಯಿಂದ ಬಂದ ಪದಗಳು. ಇಷ್ಟೆಲ್ಲ ಪದಗಳು ಅರಬಿ ಭಾಷೆಯಿಂದ ನಮಗೆ ಎರವಲಾಗಿ ಪಡೆದಿದ್ದೀವಿ. ಆದ್ದರಿಂದ ಇಷ್ಟೆಲ್ಲ ಪದ ನೋಟ್ ಮಾಡ್ಕೋರಿ, ಮುಂದೆ ಬರುವಂಥ ಪರೀಕ್ಷೆಯಲ್ಲಿ ಕ್ವಶನ್ ಪಕ್ಕಾ ಕೇಳ್ತಾನೆ, ನೆನಪಿರಲಿ. ನಂತರ ನೋಡಿರಿ, ಹಿಂದೂಸ್ತಾನಿ ಭಾಷೆಯಿಂದ ಬಂದ ಪದಗಳು. ನೋಡಿರಿ, ಹಿಂದೂಸ್ತಾನಿ ಭಾಷೆಯಿಂದ ನಾವು ಯಾವ್ಯಾವ ಪದಗಳನ್ನು ನಮ್ಮ ಕನ್ನಡಕ್ಕೆ ಎರವಲುವಾಗಿ ಅಥವಾ ನಾವು ಪ್ರತಿನಿತ್ಯ ಬಳಸುವ ಪದಗಳು, ನೆನಪಿರಲಿ. ಅರ್ಜಿ, ನೋಡಿರಿ, ಅರ್ಜಿ ಅನ್ನೋದು ಹಿಂದೂಸ್ತಾನಿ ಭಾಷೆ ಪದ, ನೆನಪಿರಲಿ. ಕನ್ನಡ ಪದ ಅಲ್ಲ. ಅರ್ಜಿ ಅನ್ನೋದು ಹಿಂದೂಸ್ತಾನಿ ಭಾಷೆ ಪದ. ನಂತರ ಕಚೇರಿ, ಕಚೇರಿನೂ ಕೂಡ ಹಿಂದೂಸ್ತಾನಿ ಭಾಷೆಯಿಂದ ಬಂದ ಪದ, ನೆನಪಿರಲಿ. ಕಾರ್ಖಾನೆ, ನೋಡಿರಿ, ಕಾರ್ಖಾನೆ ಕೂಡ ಹಿಂದೂಸ್ತಾನಿ ಭಾಷೆಯಿಂದ ಬಂದ ಪದಗಳು. ಅದೇ ರೀತಿ ಕಾಗದ, ನೋಡಿರಿ, ಕಾಗದ ಎನ್ನುವುದು ಹಿಂದೂಸ್ತಾನಿ ಭಾಷೆಯಿಂದ ಬಂದ ಪದಗಳು. ನೋಡಿರಿ, ಕನ್ಫ್ಯೂಸ್ ಮಾಡ್ತಾನೆ. ಕಾಗದ ಎನ್ನುವುದು ಹಿಂದೂಸ್ತಾನಿ ಭಾಷೆಯಿಂದ ಬಂದ ಪದಗಳು. ನೀವು ಕನ್ಫ್ಯೂಸ್ ಆಗಿ ಕನ್ನಡ ಭಾಷೆ ಅಂತ ಹಾಕಬೇಡ್ರಿ. ಕಾಗದ ಎನ್ನುವುದು ಹಿಂದೂಸ್ತಾನಿ ಭಾಷೆಯಿಂದ ಬಂದ ಪದಗಳು, ನೆನಪಿರಲಿ. ದರ್ಬಾರು, ಇದು ಕೂಡ ಹಿಂದೂಸ್ತಾನಿ ಭಾಷೆಯಿಂದ ಬಂದ ಪದ. ಕುರ್ಚಿ, ಇದು ಕೂಡ ಹಿಂದೂಸ್ತಾನಿ ಭಾಷೆಯಿಂದ ಬಂದ ಪದಗಳು. ಸಲಾಮು, ನೋಡಿರಿ, ಇದು ಹಿಂದೂಸ್ತಾನಿ ಭಾಷೆಯಿಂದ ಬಂದ ಪದಗಳು. ಹುಕುಂ, ನೋಡಿರಿ, ಹುಕುಂ ಎನ್ನುವುದು ಹಿಂದೂಸ್ತಾನಿ ಭಾಷೆಯಿಂದ ಬಂದ ಪದಗಳು. ಇಷ್ಟೆಲ್ಲ ಪದಗಳು ಹಿಂದೂಸ್ತಾನಿ ಭಾಷೆಯಿಂದ ಎರವಲಾಗಿ ನಾವು ಪಡೆದಿದ್ದೇವೆ. ಆದ್ದರಿಂದ ಇನ್ನೊಂದು ಸಲ ನೋಡಿರಿ, ಅರ್ಜಿ ಕೂಡ ಹಿಂದೂಸ್ತಾನಿ ಭಾಷೆ, ಕಚೇರಿ ಕೂಡ ಹಿಂದೂಸ್ತಾನಿ ಭಾಷೆ, ಕಾರ್ಖಾನೆ ಕೂಡ ಹಿಂದೂಸ್ತಾನಿ ಭಾಷೆ, ಕಾಗದ ಕೂಡ ಹಿಂದೂಸ್ತಾನಿ ಭಾಷೆ, ದರ್ಬಾರು ಕೂಡ ಹಿಂದೂಸ್ತಾನಿ ಭಾಷೆ, ಕುರ್ಚಿ ಕೂಡ ಹಿಂದೂಸ್ತಾನಿ ಭಾಷೆ, ಸಲಾಮು ಹಿಂದೂಸ್ತಾನಿ ಭಾಷೆ, ಹುಕುಂ ಕೂಡ ಹಿಂದೂಸ್ತಾನಿ ಭಾಷೆ. ಇಷ್ಟೆಲ್ಲ ಪದಗಳು ನೆನಪಿರಲಿ. ಮುಂದೆ ಬರುವಂಥ ಪರೀಕ್ಷೆಯಲ್ಲಿ ಡೈರೆಕ್ಟ್ ಕ್ವಶನ್ ಕೇಳ್ತಾ ಬರ್ತಾನೆ, ನೆನಪಿರಲಿ. ನಂತರ ನೋಡಿರಿ, ಪೋರ್ಚುಗೀಸು ಭಾಷೆಯಿಂದ ಬಂದ ಪದಗಳು. ನೋಡಿರಿ, ಪೋರ್ಚುಗೀಸು ಭಾಷೆಯಿಂದ ನಾವು ಯಾವ ಪದಗಳನ್ನು ಬಳಸ್ತೀವಿ ಮತ್ತು ಯಾವ ಪದಗಳು ಎರವಲಾಗಿ ಬಂದಿದೆ ಅಂತ ಅದನ್ನು ಕ್ವಶನ್ ಕೇಳ್ತಾ ಬರ್ತಾನೆ. ಒಂದು ಅನಾನಸ್ಸು, ಇದು ಕೂಡ ಪೋರ್ಚುಗೀಸ್ ಭಾಷೆ. ಆಸ್ಪತ್ರೆ, ನೋಡಿರಿ, ಇದಂತೂ ಎಲ್ಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ. ಆಸ್ಪತ್ರೆ, ಇದು ಯಾವ ಭಾಷೆಯಿಂದ ಬಂದ ಪದ ಅಂತ ಕೇಳ್ತಾನೆ. ಇದು ಪೋರ್ಚುಗೀಸ್ ಭಾಷೆಯಿಂದ ಬಂದ ಪದ. ಆಸ್ಪತ್ರೆ ಪೋರ್ಚುಗೀಸ್ ಭಾಷೆಯಿಂದ ಬಂದ ಪದ. ಇಸ್ತ್ರಿ, ಇದು ಕೂಡ ಪೋರ್ಚುಗೀಸ್ ಭಾಷೆ. ತಂಬಾಕು, ತಂಬಾಕು ಅಂತೂ ಭಾಳ ಎಕ್ಸಾಮಲ್ಲಿ ಕ್ವಶನ್ ಕೇಳಿದಾನೆ. ತಂಬಾಕು, ಇದು ಯಾವ ಭಾಷೆಯಿಂದ ಬಂದ ಪದ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಅದು ಪೋರ್ಚುಗೀಸ್ ಭಾಷೆಯಿಂದ ಬಂದ ಪದ, ತಂಬಾಕು. ನಂತರ ಚೊಂಬು, ಚೊಂಬು ಕೂಡ ಪೋರ್ಚುಗೀಸ್ ಭಾಷೆ. ಮೇಜು ಪೋರ್ಚುಗೀಸ್ ಭಾಷೆ. ರಸೀದಿ ಕೂಡ ಪೋರ್ಚುಗೀಸ್ ಭಾಷೆ. ಸಾಬೂನು ಕೂಡ ಪೋರ್ಚುಗೀಸ್ ಭಾಷೆ. ಇಷ್ಟೆಲ್ಲ ಪದಗಳು ಪೋರ್ಚುಗೀಸ್ ಭಾಷೆಯಿಂದ ಬಂದಿದೆ. ಇನ್ನೊಂದು ಸಲ ನೋಡಿರಿ, ನೋಟ್ ಮಾಡ್ಕೊರಿ. ಅನಾನಸು ಪೋರ್ಚುಗೀಸ್ ಭಾಷೆ, ಆಸ್ಪತ್ರೆ ಪೋರ್ಚುಗೀಸ್ ಭಾಷೆ, ಇಸ್ತ್ರಿ, ತಂಬಾಕು ಆಗಲಿ, ಚೊಂಬು, ಮೇಜು, ರಸೀದಿ, ಸಾಬೂನು ಇಷ್ಟೆಲ್ಲ ಪದಗಳು ಪೋರ್ಚುಗೀಸ್ ಭಾಷೆಯಿಂದ ಎರವಲಾಗಿ ನಮಗೆ ಬಂದಿದೆ. ಆದ್ದರಿಂದ ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ. ತಂಬಾಕಂತೂ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಆಸ್ಪತ್ರೆ ಕೂಡ ಕ್ವಶನ್ ಆಗಿದೆ. ನೋಡಿರಿ, ಆಸ್ಪತ್ರೆ, ತಂಬಾಕು, ಇಸ್ತ್ರಿ ಇವೆಲ್ಲ ಪೋರ್ಚುಗೀಸ್ ಭಾಷೆಯಿಂದ ಬಂದ ಪದಗಳು, ನೆನಪಿರಲಿ. ಎಕ್ಸಾಮಲ್ಲಿ ಕ್ವಶನ್ ಆಗಿದೆ, ಮುಂದೆ ಕೂಡ ಕ್ವಶನ್ ಆಗುವ ಚಾನ್ಸಸ್ ಇದೆ, ನೆನಪಿರಲಿ. ನಂತರ ನೋಡಿರಿ, ಪಾರ್ಸಿ ಭಾಷೆಯಿಂದ ಬಂದ ಪದಗಳು. ನೋಡಿರಿ, ಪಾರ್ಸಿ ಭಾಷೆಯಿಂದ ನಾವು ಯಾವ ಪದಗಳನ್ನು ಬಳಸ್ತೀವಿ ಅಂತ ಕ್ವಶನ್ ಕೇಳ್ತಾನೆ. ಅಬಕಾರಿ, ನೋಡಿರಿ, ಅಬಕಾರಿ ಅನ್ನೋದು ಪಾರ್ಸಿ ಭಾಷೆ, ನೆನಪಿರಲಿ. ಕಾರಕೋನ, ಇದು ಕೂಡ ಪಾರ್ಸಿ ಭಾಷೆ. ಚೌಕಾಸಿ, ಇದು ಕೂಡ ಪಾರ್ಸಿ ಭಾಷೆ. ಜಮೀನು, ನೋಡಿರಿ, ಕನ್ಫ್ಯೂಸ್ ಆಗಬೇಡ್ರಿ. ಜಮೀನು ಎನ್ನುವುದು ಕನ್ನಡ ಪದ ಅಲ್ಲ, ನೆನಪಿರಲಿ. ಜಮೀನು ಎನ್ನುವುದು ಪಾರ್ಸಿ ಪದ, ನೆನಪಿರಲಿ. ಕನ್ಫ್ಯೂಸ್ ಮಾಡ್ತಾನೆ ಎಕ್ಸಾಮಲ್ಲಿ. ಜಮೀನು ಎನ್ನುವುದು ಯಾವ ಭಾಷೆಯ ಪದ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಜಮೀನು ಎನ್ನುವುದು ಪಾರ್ಸಿ ಭಾಷೆಯಿಂದ ಬಂದ ಪದ, ನೆನಪಿರಲಿ. ದಲ್ಲಾಳಿ, ನೋಡಿರಿ, ದಲ್ಲಾಳಿನೂ ಕೂಡ ಪಾರ್ಸಿ ಭಾಷೆಯಿಂದ ಬಂದ ಪದ. ದವಾಖಾನೆ, ನೋಡಿರಿ, ದವಾಖಾನೆ ಎಂಬುದು ಪಾರ್ಸಿ ಭಾಷೆಯಿಂದ ಬಂದ ಪದ. ನೋಡಿರಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಆಸ್ಪತ್ರೆ ಅನ್ನೋದು ಪೋರ್ಚುಗೀಸ್ ಭಾಷೆಯಿಂದ ಬಂದಿದೆ, ಆದರೆ ದವಾಖಾನೆ ಎಂಬುದು ಪಾರ್ಸಿ ಭಾಷೆಯಿಂದ ಬಂದಿದೆ, ನೆನಪು ಮಾಡ್ಕೋಬೇಡ ಇರಲಿ. ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ. ನೋಡಿರಿ, ದವಾಖಾನೆ ಎಂಬುದು ಪಾರ್ಸಿ ಭಾಷೆ, ಆಸ್ಪತ್ರೆ ಅನ್ನೋದು ಪೋರ್ಚುಗೀಸ್ ಭಾಷೆ. ಇಷ್ಟೆಲ್ಲ ಪದಗಳು ನೆನಪಿರಲಿ. ದಿವಾನ ಎನ್ನುವುದು ಕೂಡ ಪಾರ್ಸಿ ಭಾಷೆ. ರಸ್ತೆ ಅನ್ನೋದು ಕೂಡ ಪಾರ್ಸಿ ಭಾಷೆ, ನೆನಪಿರಲಿ. ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ. ಹಿಂದಿನ ಕೂಡ ಕ್ವಶನ್ ಆಗಿದೆ. ಇನ್ನೂ ಸಹ ನೋಡಿರಿ, ನೋಟ್ ಮಾಡ್ಕೋರಿ. ಅಬಕಾರಿ ಅನ್ನೋದು ಪಾರ್ಸಿ ಭಾಷೆ. ಕಾರಕೋನ ಆಗಲಿ, ಚೌಕಾಶಿ, ನೋಡಿರಿ, ಜಮೀನು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಜಮೀನು ಪಾರ್ಸಿ ಭಾಷೆ, ಕನ್ನಡ ಭಾಷೆಯ ಪದ ಅಲ್ಲ. ನಂತರ ದಲ್ಲಾಳಿನೂ ಕೂಡ ಪಾರ್ಸಿ ಭಾಷೆ. ನೋಡಿರಿ, ದವಾಖಾನೆ, ನೋಡಿರಿ, ದವಾಖಾನೆ ಕೂಡ ಪಾರ್ಸಿ ಭಾಷೆ ಪದ, ಆದರೆ ಆಸ್ಪತ್ರೆ ಎನ್ನುವುದು ಕೂಡ ಪೋರ್ಚುಗೀಸ್ ಪದ. ನೋಡಿರಿ, ಆಸ್ಪತ್ರೆ ಪೋರ್ಚುಗೀಸ್ ಪದ, ಪಾರ್ಸಿ ಭಾಷೆ ಪದ, ದವಾಖಾನೆ ಇಷ್ಟೆಲ್ಲ ನೆನಪಿರಲಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ.
ದಿವಾನ ಎನ್ನುವುದು ಕೂಡ ಪಾರ್ಸಿ ಭಾಷೆ, ರಸ್ತೆ ಅನ್ನೋದು ಕೂಡ ಪಾರ್ಸಿ ಭಾಷೆ, ನೆನಪಿರಲಿ. ನಂತರ ನೋಡಿರಿ, ಇಂಗ್ಲೀಷ್ ಭಾಷೆಯಿಂದ ಬಂದ ಪ್ರಮುಖ ಪದಗಳು ಯಾವಂತ ಕ್ವಶನ್ ಕೇಳ್ತಾ ಬರ್ತಾನೆ. ಒಂದು ಕಾರು, ನೋಡಿರಿ ಕಾರು ಎನ್ನುವುದು ಇಂಗ್ಲೀಷ್ ಭಾಷೆ, ಕಾಲೇಜು ಎನ್ನುವುದು ಕೂಡ ಇಂಗ್ಲೀಷ್ ಭಾಷೆ, ಡಿಪ್ಲೊಮಾ ಎನ್ನುವುದು ಕೂಡ ಇಂಗ್ಲೀಷ್ ಭಾಷೆ, ಪೆನ್ ಎಂಬುದು ಕೂಡ ಇಂಗ್ಲೀಷ್ ಭಾಷೆ, ಬಸ್ ಎನ್ನುವುದು ಕೂಡ ಇಂಗ್ಲೀಷ್ ಭಾಷೆ, ಸ್ಯಾನಿಟರಿ ಅನ್ನೋದು ಕೂಡ ಇಂಗ್ಲೀಷ್ ಭಾಷೆ, ಸೋಪು ಎನ್ನುವುದು ಕೂಡ ಇಂಗ್ಲೀಷ್ ಭಾಷೆ. ಇಷ್ಟೆಲ್ಲ ಪದ ನೆನಪಿರಲಿ. ನೋಡಿರಿ, ಸಾಬೂನು ಎನ್ನುವುದು ನೋಡಿರಿ ಇಲ್ಲಿದೆ ನೋಡಿರಿ, ನೋಡಿರಿ ಇಂಗ್ಲೀಷ್ ಭಾಷೆಯಿಂದ ಬಂದ ಪದಗಳು ಕಾರು, ಕಾಲೇಜು, ಡಿಪ್ಲೊಮಾ, ಪೆನ್ನು, ಬಸ್ಸು, ಸ್ಯಾನಿಟರಿ, ಸೋಪು ಇಷ್ಟೆಲ್ಲ ಪದವು ಇಂಗ್ಲೀಷ್ ಭಾಷೆಯಿಂದ ಬಂದ ಪದಗಳು. ಆದ್ದರಿಂದ ಹಿಂದೆ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ, ಕಾಲೇಜು ಎನ್ನುವುದು ಇಂಗ್ಲೀಷ್ ಭಾಷೆಯಿಂದ ಬಂದ ಪದ ನೆನಪಿರಲಿ. ಬಸ್ಸು ಕೂಡ ಇಂಗ್ಲೀಷ್ ಭಾಷೆ, ಸೋಪು ಕೂಡ ಇಂಗ್ಲೀಷ್ ಭಾಷೆ, ಇಷ್ಟೆಲ್ಲ ಪದವು ನೆನಪಿರಲಿ. ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ. ನಂತರ ನೋಡಿರಿ, ಉರ್ದು ಭಾಷೆಯಿಂದ ಬಂದ ಪದಗಳು. ನೋಡಿರಿ, ಉರ್ದು ಭಾಷೆಯಿಂದ ಯಾವ ಪದಗಳು ಕನ್ನಡಕ್ಕೆ ಬಂದಂಥ ಕ್ವಶನ್ ಕೇಳ್ತಾನೆ. ಒಂದು ಅಹವಾಲು, ನೋಡಿರಿ ಅಹವಾಲು ಉರ್ದು ಭಾಷೆಯ ಪದ. ಇಲಾಖೆ, ನೋಡಿರಿ ಇದನ್ನಂತೂ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಇಲಾಖೆ ಎನ್ನುವುದು ಉರ್ದು ಭಾಷೆಯಿಂದ ಬಂದ ಪದ, ನೆನಪಿರಲಿ. ಇಲಾಖೆ ಎನ್ನುವುದು ಉರ್ದು ಭಾಷೆಯಿಂದ ಬಂದ ಪದ. ಕಿಮ್ಮತ್ತು, ಇದು ಕೂಡ ಉರ್ದು ಭಾಷೆಯಿಂದ ಬಂದ ಪದ. ತಾರೀಕು, ನೋಡಿರಿ ತಾರೀಕು ಎನ್ನುವುದು ಉರ್ದು ಭಾಷೆಯಿಂದ ಬಂದ ಪದ. ಅದೇ ರೀತಿ ದರ್ಜೆ, ನೋಡಿರಿ ದರ್ಜೆ ಎನ್ನುವುದು ಕೂಡ ಉರ್ದು ಭಾಷೆಯಿಂದ ಬಂದ ಪದ. ಬಂದೂಕು, ಇದನ್ನಂತೂ ಎಷ್ಟು ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಬಂದೂಕು ಯಾವ ಭಾಷೆಯಿಂದ ಬಂದ ಪದ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಇದು ಉರ್ದು ಭಾಷೆಯಿಂದ ಬಂದ ಪದ. ನೋಡಿರಿ ಬಂದೂಕು ಉರ್ದು ಭಾಷೆಯಿಂದ ಬಂದ ಪದ. ಅದೇ ರೀತಿ ರುಜು, ಇದು ಕೂಡ ಉರ್ದು ಭಾಷೆಯಿಂದ ಬಂದ ಪದ, ನೆನಪಿರಲಿ. ಇನ್ನೂ ಸಹ ನೋಡಿರಿ, ಅಹವಾಲು ಉರ್ದು ಭಾಷೆ, ಇಲಾಖೆ ಆಗಲಿ, ಕಿಮ್ಮತ್ತು, ತಾರೀಕು, ದರ್ಜೆ, ಬಂದೂಕು, ರುಜು ಇಷ್ಟೆಲ್ಲ ಪದಗಳು ಉರ್ದು ಭಾಷೆಯಿಂದ ಎರವಲಾಗಿ ನಾವು ಪಡೆದಿದ್ದೀವಿ. ನಾವು ಪ್ರತಿನಿತ್ಯ ಬಳಸ್ತೀವಿ, ಆದರೆ ಇದು ಉರ್ದು ಭಾಷೆಯಿಂದ ಬಂದ ಪದ, ನೆನಪಿರಲಿ. ಬಂದೂಕು ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಇಲಾಖೆ ಕೂಡ ಕ್ವಶನ್ ಆಗಿದೆ, ನೆನಪಿರಲಿ. ನಂತರ ನೋಡಿರಿ, ಗ್ರೀಕ್ ಅಥವಾ ರೋಮನ್ ಭಾಷೆಯಿಂದ ಬಂದ ಪದಗಳು. ನೋಡಿ, ಪ್ರಮುಖವಾಗಿ ಎಕ್ಸಾಮಲ್ಲಿ ಕ್ವಶನ್ ಕೇಳುವ ಪದಗಳನ್ನೇ ನಾನು ಹೇಳಿದ್ದೀನಿ. ಗ್ರೀಕ್ ಅಥವಾ ರೋಮನ್ ಭಾಷೆಯಿಂದ ಬಂದ ಪದಗಳು ದಿನಾರ, ಗದ್ಯಾಣ, ದಮ್ಮಡಿ. ನೋಡಿರಿ, ದಿನಾರ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ದಿನಾರ ಎಂಬುದು ಗ್ರೀಕ್ ಅಥವಾ ರೋಮನ್ ಭಾಷೆಯಿಂದ ಬಂದ ಪದಗಳು. ಅದೇ ರೀತಿ ಗದ್ಯಾಣ ಕೂಡ ಕ್ವಶನ್ ಆಗಿದೆ, ದಮ್ಮಡಿ ಕೂಡ ಕ್ವಶನ್ ಆಗಿದೆ. ಇಷ್ಟೆಲ್ಲ ಪದಗಳು ನೆನಪಿರಲಿ. ಯಾಕಂದರೆ ಇವತ್ತಿನ ಪದ ನಾವು ಚರ್ಚೆ ಮಾಡಿದ ಪದಗಳು 8 ಮತ್ತು 9ನೇ ತರಗತಿಯ ಪ್ರಮುಖವಾಗಿ ಸರ್ಕಾರಿ ಪುಸ್ತಕದಿಂದ ಆಯ್ದ ಪದಗಳು ನಾನು ಚರ್ಚೆ ಮಾಡಿದ್ದೀನಿ. ಅದೇ ರೀತಿ ಹಿಂದಿನ ತರಗತಿ ನಾನು 8, 9, 10ನೇ ತರಗತಿಯ ಪ್ರಮುಖ ಪದಗಳು ಮತ್ತು ಸಮಾನಾರ್ಥಕ ಪದದ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಆ ತರಗತಿಗಳು ನೋಡಿ. ಮುಂದೆ ಬರುವಂಥ ವಿಲೇಜ್ ಅಕೌಂಟ್ ಎಕ್ಸಾಮ್ ಆಗಲಿ, PDO, ಗ್ರೂಪ್ ಸಿ, FDA, SD ಎಲ್ಲ ಪರೀಕ್ಷೆಗೆ ಉಪಯೋಗ ಇದೆ. ಆದ್ದರಿಂದ ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಟೆಲಿಗ್ರಾಮ್ಗೆ ಯಾರು ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ದಯವಿಟ್ಟು ಜಾಯ್ನ್ ಆಗಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.